ಸರ್, ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ವಿಚಾರ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಬೇಕೇ ಬೇಕು ಅಂತ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟ ಹಿಡ್ಕೊಂಡಿದೆ. ಅಲ್ಲ, ಹಿಡಿದಿದ್ದಾರೆ, ಅದು ನೋಡಬೇಕಲ್ಲ ಅವ್ರಿಗೆ ಮ್ಯಾಗ ಎಷ್ಟು ಅವ್ರ ಮ್ಯಾಗ ಆರೋಪ ನಿಜ ಅದೇ, ಯಾರು ಅದನ್ನು ತನಿಖೆ ಮಾಡೋರು ಅಟ್ಲೀಸ್ಟು ಬೇಕಲ್ಲ. ಈಗ ರಾಜೀನಾಮೆ ಇದು ಪ್ರತಿ ದಿವಸ ರಾಜೀನಾಮೆ ಕೇಳ್ತಾರೆ, ಯಾವುದೋ ವಿಷಯದಲ್ಲಿ ಕೇಳ್ತಾರೆ. ಮತ್ತು ಎಲ್ಲರೂ ಕೊಟ್ಕೊತ ಹೋದ್ರೆ ಮಂತ್ರಿಮಂಡಲ ಖಾಲಿ ಆಗ್ತದೆ. ಸೊ ಯಾವ್ದಾರ ಒಂದು ಏಜೆನ್ಸಿ ತನಿಖೆ ಮಾಡಬೇಕು ಅಥವಾ ಅದೇನರ ಆರೋಪ ಎಲ್ಲರ ಒಂದು ಹಂತದಲ್ಲಿ ಪ್ರೂವ್ ಆಗಬೇಕು. ಸೊ ಆವಾಗ ಡಿಮಾಂಡ್ ಮಾಡಲಿಕ್ಕೆ ಸರಿ ಇರ್ತೈತೆ. ಮತ್ತು ಎಲ್ಲದಕ್ಕೂ ಎಷ್ಟು ಮಟ್ಟಿಗೆ ಅದು ಸರಿ ಅನ್ನೋದು ಪ್ರಶ್ನೆ ಅವರೇ ಮಾಡ್ಕೋಬೇಕು. ಅದು ಅವ್ರ ಸ್ವಂತ ಅವನೇ ಹೇಳಿದ್ದು, ಅವ್ರು ಸಾಕಷ್ಟು ಅವ್ರ ಕಚೇರಿಗೆ ಹೋಗಿದ್ರು, ನನ್ನ ಬಿಲ್ ಪೆಂಡಿಂಗ್ ಇದೆ, ಕೆಲಸ ಮಾಡಿದ್ದೀನಿ, ಬಿಲ್ ಕೊಡೋಂಥ 3-4 ಸರಿ ಅವ್ರಿಗೆ ಭೇಟಿಯಾಗಿದ್ರು. ಅವ್ರ ಸ್ವಂತ ಕೂಡ ಉಡುಪಿಯಲ್ಲಿ ಮಾಡಿದಾಗ ಆತ್ಮಹತ್ಯೆ ಬರೆದಿಟ್ಟಿದ್ರು. ಈ ಕಡೆ ಪ್ಲೀಸ್. ಸೊ ಅದಕ್ಕೆ ನಾ ಹೇಳೇನು, ಮೊನ್ನೆ ಬೆಳೆದಾಗ ವ್ಯತ್ಯಾಸ ಇದೆ, ಆ ಕೇಸ್ಗೆ ಈ ಕೇಸಿಗೆ ಲಿಂಕ್ ಮಾಡಲಿಕ್ಕಾಗಲ್ಲ. ಎನ್ಕ್ವೈರಿ ಆಗ್ತಾಯಿದೆ, ಆಗಲಿ. ಸ್ವಲ್ಪ ಆದ್ಮೇಲೆ ಏನರ ಸತ್ಯಾಂಶ ಇದೆ ಅದ್ರ ಬಗ್ಗೆ CM ಅವರಿದ್ದಾರೆ, ಸರ್ಕಾರ ಇದೆ, ನೋಡ್ತಾರೆ ಅದನ್ನು. ಎಲ್ಲನೂ CBIಗೆ ಹೇಳ್ತಾರೆ, CBI ಕೊಡ್ಲಿಕ್ಕಾಗಲ್ಲ. ಮತ್ತು ನಮ್ಮ ಏಜೆನ್ಸಿ ಇದಲ್ಲ, ಎಲ್ಲನೂ CBI ಕೊಡ್ಲಿಕ್ಕಾಗಲ್ಲ. ಅದೇನು ಬೇಡ್ರಿ, ಅದನ್ನ ಎಲ್ಲದಕ್ಕೂ ಎಲ್ಲಿ ಉತ್ತರ ಕೊಡಿದ್ರೆ ಈಗ ಅವ್ರು ಹೇಳೋದಕ್ಕೆ ಎಲ್ಲರೂ ತನಿಖೆ ನಡೀತಾ ಇದೆ, ಆಗಲಿ ಒಂದು ಹಂತದಲ್ಲಿ ಆಗಲಿ. ಸತ್ಯಾಂಶ ಬಂದಾಗ ಅದ್ರ ಬಗ್ಗೆ CM ಇದ್ದಾರೆ, ಗಮನ ಹರಿಸ್ತಾರೆ. ಈಗ ಯಾಕೆ ಇನ್ನೂ ಪೂರ್ಣ ಪ್ರಮಾಣ ತನಿಖೆ ಆಗಿಲ್ಲ, ಆಗಲಿ. ಸತ್ಯಾಂಶ ಹೊರಗೆ ಬಂದ್ಮೇಲೆ ನೋಡೋಣ ಅದ್ರ ಬಗ್ಗೆ. ಇಲ್ಲ, ಅದ್ರ ಬಗ್ಗೆ ನಮ್ಮ ಮಾಹಿತಿ ಇಲ್ಲ. ಅದು ರಿಜಿಸ್ಟ್ರ್ ಅವ್ರ ಕಾಂಟ್ರಾಕ್ಟ್ರ್ ಇದ್ರಾ ಇಲ್ಲ, ಅವ್ರು ನಿಜವಾಗಿ ಬಿಲ್ ಪೆಂಡಿಂಗ್ ಇತ್ತಾ, ಅಥವಾ ಅವ್ರ ಆರೋಪಿ ಯಾವ ವಿಷಯ ಮ್ಯಾಗ ಆರೋಪ ಮಾಡೋದು ಪೂರ್ಣ ಗೊತ್ತಿಲ್ಲ. ಆತ್ಮಹತ್ಯೆಗೆ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಅದು ಯಾವ ಇಲಾಖೆದು, ಯಾವ ರಸ್ತೆ, ಯಾವ ಬಿಲ್ ಪೆಂಡಿಂಗು, ಅದೆಲ್ಲ ಹೊರಗೆ ಬರಬೇಕಲ್ಲ. ಸುಮ್ಮನೆ ಒಬ್ಬ ಸಚಿವರು ರಾಜೀನಾಮೆ ಹಾಗೆ ಕೊಡಲಿಕ್ಕಾಗಲ್ಲ. ಕೊಟ್ಟಿದ್ದು ದಾಖಲೆ, ಬಾಕಿ ಬಿಲ್ ಇರಬೇಕು. ಅದು ಎಲ್ಲರ ಎನ್ಕ್ವೈರಿಲಿ ಹೊರಗೆ ಬರಬೇಕು. ಪ್ರಿಯಾಂಕ್ ಖರ್ಗೆ ಅವರು ಸೈದ್ಧಾಂತಿಕವಾಗಿ ಕಾಂಗ್ರೆಸ್ ಪರ ಗಟ್ಟಿಯಾಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಟಾರ್ಗೆಟ್ ಆಗಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ. ಅದು ಇದ್ದೇ ಇರ್ತೈತೆ, ಅದು ಎಲ್ಲರೂ ಇದ್ದೇ, ಅದೇನು ಹೊಸದೇನಲ್ಲ, ಇದ್ದೇ ಇರ್ತೈತೆ. ಈಗ ಸಿದ್ದರಾಮಯ್ಯನೂ ಟಾರ್ಗೆಟ್ ಮಾಡ್ತಾರೆ, ಪ್ರಿಯಾಂಕರ್ನೂ ಟಾರ್ಗೆಟ್ ಮಾಡ್ತಾರೆ, ಅದು ಇದ್ದೇ ಇರ್ತದೆ. ಅದೇನು ಮಾಡ್ಲಿಕ್ಕಾಗಲ್ಲ, ಅದೇ ಹೊಸದಲ್ಲ, ಅದು ನಾವೆಲ್ಲ ಫೇಸ್ ಮಾಡಬೇಕಾಗ್ತೈತಿ. ಸರಿ, ಬೆಳಗಾವಿ ಪ್ರಕರಣದ ವಿಚಾರ ಮಹಾಜರಿಗೆ CID ಕೇಳಿದೆ ಸರ್. ಅಲ್ಲ, ಕೇಳಿದ್ರೆ ಅದ್ರ ಬಗ್ಗೆ ಕಾನೂನು ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದೇನು ಕಾನೂನು ಹೇಳ್ತಿದೆ, ಅವರು ಪರಿಷತ್ ಕಾನೂನು, ವಿಧಾನಸಭೆ ಅವ್ರದ್ದೇ ಅಂತ ಕಾನೂನಿದೆ, ಪೊಲೀಸದೇ ಅಂತ ಸಪ್ರೇಟ್ ಕಾನೂನಿದೆ. ಸೊ ಅದು ಹೆಂಗೆ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಅದು ಯಾಕೆ ಅದ್ರ ಬಗ್ಗೆ ನಮ್ಗೆ ಹೆಚ್ಚು ಮಾಹಿತಿ ಇಲ್ಲ, ತನಿಖೆ ಮಾಡ್ತಿದ್ದಾರೆ. CT ರವಿ ಅವರು ಸರ್ ರಾಜ್ಯಪಾಲರಿಗೆ ಮತ್ತು DGಗೆ ದೂರು ಕೊಟ್ಟಿದ್ದಾರೆ. DG ದೂರು ಕೊಟ್ಟ ಇದರಲ್ಲಿ ಸರ್ ಹೆಬ್ಬಾಳ್ಕರ್ ಮತ್ತು DK ಶಿವಕುಮಾರ್ ಅವರ ಇನ್ಸ್ಟ್ರಕ್ಷನ್ ಮೇಲೆ ನನ್ನನ್ನು ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ ಅನ್ನುವಂಥ ದೂರನ್ನು ಕೊಟ್ಟಿದ್ದಾರೆ. ಈಗ ತನಿಖೆ ಬಹುಶಃ ನಡೀತಾ ಇದೆ, ತನಿಖೆ ನಡೀತಾ ಇದೆ. ನಡೆದ ಮ್ಯಾಗ ಅದ್ರ ಬಗ್ಗೆ ಗೊತ್ತಾಗ ಸತ್ಯಾಂಶ ತನಿಖೆ ಬರಲಿ, ಬಂದಮ್ಯಾಗ ಅದ್ರ ಬಗ್ಗೆ ಸರ್ಕಾರ ನೋಡ್ತಿದ್ದೆ. ಅವ್ರು ಸಂಬಂಧಪಟ್ಟ ಗೃಹ ಸಚಿವರು ಇದ್ದಾರೆ, ಅವ್ರು ನೋಡ್ತಾರೆ. ಇಲ್ಲ, ನಮಗೆ ಬರೋದಿಲ್ಲ, ನಮ್ಮ ಇಲಾಖೆ ಅಲ್ರಲ್ಲ ಅದು. ಇನ್ಸ್ಟ್ರಕ್ಷನ್ ನಮ್ಗೆ ಕೊಡೋದು ಪ್ರಶ್ನೆ ಬರೋಲ್ಲ, ಅದು ಇಲಾಖೆ ಬೇರೆ, ಸಚಿವರು ಬೇರೆ. ಸೊ ಹೀಗಾಗಿ ಅದಕ್ಕೇನೋ ಹೇಳಿ ನೋಡಬೇಕಾದ್ದು ಆ ಇಲಾಖೆ ಕರ್ತವ್ಯ. ನಾವೇನಿದ್ರು ಉಸ್ತುವಾರಿಗಳಷ್ಟೇ. ಹೇಳಿದ್ವಿ ನಾವು, ಆಗಲೇ ಹೇಳಿದ್ರಲ್ಲ ನಾವು, ಬೇಕಾದಷ್ಟು ಅವ್ರನ್ನ ಕೋರ್ಟ್ಗೆ ಹಾಜರು ಮಾಡೋದು ಹೇಳಿದ್ದೀವಿ.
ಬಾಡು ಬಿಟ್ಟು ಯಾಕೆ ಸರ್ ಸುತ್ತಿಸಿದ್ರು ಅನ್ನೋದು ಏನಾದ್ರು ಉತ್ತರ? ಅದನ್ನೇ ತನಿಖೆಯಲ್ಲಿ ಗೊತ್ತಾಗಬೇಕಲ್ಲ, ಯಾಕೆ ಸುತ್ತಾಕಿರೋ ತನಿಖೆಯಿಂದ ಗೊತ್ತಾಗೋದು. ಬೇರೆ ಬೇರೆ ಪ್ಲೇಸಿಗೆ ಹೋದ್ರೆ ಅವ್ರೆ, ಸೊ ಅದು ಯಾವಾಗ ಗೊತ್ತಾಗೋದು ತನಿಖೆ ಆದ್ಮೇಲೆ ಗೊತ್ತಾಗೋದು. ವೇಟ್ ಮಾಡೋಣ ರೀ, ಅರ್ಜೆಂಟ್ ಏನಿಲ್ಲ. ಹೊಸ ವರ್ಷ ಸಚಿವ ಸಂಪುಟ ಮತ್ತೆ ಪುನರಚನೆ ಆಗುತ್ತೆ. ಇಲ್ಲ, ಅದನ್ನು ನೀವು ಸಿ ಎಮ್ ಕೇಳಬೇಕು. ನಾವೇನು ಮಾಡಿದ್ರೆ ನಾವು ಇಲ್ಲಿ ಪುನರಚನೆ ಮಾಡೋದನ್ನು ಹೈಕಮಾಂಡ್ ಏನೋ ಒಂದಷ್ಟು ಅದು ನಮ್ಮ ಅದೇನು ಸಿ ಎಮ್ ಕೊಟ್ಟಿರ್ತಾರೆ, ಅಧ್ಯಕ್ಷ ಕೊಟ್ಟಿರ್ತಾರೆ, ನಮ್ಗೇನು ಕೊಡ್ತಾರೆ ಅವರು. ನೀವು ಕೂಡ ರಿಪೋರ್ಟ್ ಅಲ್ಲ, ರಿಪೋರ್ಟ್ ನಾವು ಏನೇನು ಎಲ್ಲಿ ಹೋಗಿದ್ದೀವಿ, ಎಷ್ಟು ಸಾರಿ ನೀವು ಕಾಂಗ್ರೆಸ್ ಆಫೀಸ್ಗೆ ಹೋಗಿದ್ರಿ, ನಿಮ್ಮ ಜಿಲ್ಲೆಗೆ ಬೇರೆ ಟೂರ್ ಏನೇನು ಮಾಡಿದ್ರಿ, ಸಾರ್ವಜನಿಕರಿಗೆ ಎಷ್ಟು ಭೇಟಿ ಆಗ್ತಾರೆ ಅಂತ ಕೇಳಿದಾರೆ. ಮಾಹಿತಿ ಇಲಾಖೆಯಲ್ಲಿ ಏನೇನು ಮಾಡಿದ್ರಿ, ಏನೇನು ಪ್ರಗತಿ ಅಂತ ಕೇಳಿದ್ದಾರೆ. ಅದನ್ನೆಲ್ಲ ಕೊಟ್ಟಿದ್ದೀವಿ. ಸಾರ್ವಜನಿಕ ಭೇಟಿ ಆಗೋದು, ಪಬ್ಲಿಕ್ ಭೇಟಿ ಆಗೋದು, ಪಕ್ಷದ ಸಂಘಟನೆಗೆ ಎಷ್ಟು ದುಡ್ಡು ಕೊಡಿದ್ರಿ ಅವೆಲ್ಲ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಮಂತ್ರಿಗಳು ಕೊಟ್ಟಿದ್ದಾರೆ. ಸರ್, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋಂಥ ಒತ್ತಡ ಇತ್ತು ಸರ್, ಎಲ್ಲಿವರೆಗೂ? ಇಲ್ಲ, ಅದು ನಮಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ನಿನ್ನೆ ಕೂಡ ಹೇಳಿದ್ದೀನಿ ಅದ್ರ ಬಗ್ಗೆ. ನಿನ್ನೆ ಹೇಳಿದ್ರಾಗ ಅರ್ಧ ಮಂದಿ ಸರಿ ಬರ್ದಾರ, ಅರ್ಧ ಇನ್ನೊಂದು ಕಡೆ ಬರ್ದಾರ. ಈಗ ನಾವು ಆ ಕಡೆ ಕೊಡ್ದಂತೆ ಉತ್ತರ ಅಂತ ನಮಗೆ ಸಮಸ್ಯೆ. ಒಂದು 3 ಮಂದಿ ಪೇಪರ್ ಅವ್ರು ಸರಿ ಬರ್ದಾರ, ಇನ್ನು 3 ಮಂದಿ ವ್ಯತಿರಿಕ್ತ ಬರ್ದಾರ. ಇನ್ನು ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಮತ್ತೊಂದು ಪತ್ರಿಕಾಗೋಷ್ಠಿ. ತಾವು ಸೇರಿದಂತೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಹಾಗಾಗಿ ಇಲ್ಲ, ನಾವ್ಯಾರು ಆಕಾಂಕ್ಷಿಗಳಿಲ್ಲ. ಈ ಬೆಳಗಾವಿ DCC ಅಧ್ಯಕ್ಷರನ್ನ ನೇಮಿಸೋ ವಿಚಾರ ಇದೆ ಸರ್, ಏನು ಗೊಂದಲ ಆಗಿದೆ? ಇದೇನು ಗೊಂದಲ ಇಲ್ಲ, ಗೊಂದಲ ಏನಿಲ್ಲ. ನಾವು ಕಳಿಸಿದ್ದೇನೆ ಇಡೀ ಜಿಲ್ಲೆಯಿಂದ ಒಬ್ಬರ ಹೆಸರು ಕಳಿಸಿದ್ವಿ. ಅಥವಾ ಹೀಗಾಗಿ ಕೆಲವರು ಮೇಡಮ್ ಅವ್ರದ್ದೊಂದು ಇದೆ, ನಮ್ಮದೊಂದು ಇದೆ ಅಂತ ಯಾವುದು 2 ಹೆಸರು ಕಳಿಸಿಲ್ಲ. ನಾವು ಕಳಿಸಿದ್ದೇ ಒಂದೇ ಕಳಿಸಿದ್ದೀವಿ ಜಿಲ್ಲೆಯಿಂದ, ಚಿಕ್ಕೋಡಿ ಮತ್ತು ಬೆಳಗಾವಿ. ಹೀಗಾಗಿ ಅಲ್ಲಿ ಗುಂಪುಗಾರಿಕೆ ಆಗಲಿಕ್ಕೆ ಆಸ್ಪತ್ರೆಲ್ಲ ಅವಕಾಶ ಕೂಡ ಇಲ್ಲ. ಅಲ್ಲ, ಈ ಹಿಂದೆ DK ಶಿವಕುಮಾರ್ ಅವರು ತಮ್ಮ ಕರೆದು ಮಾತನಾಡಿದ್ರು ಸರ್, ಯಾಕೆ ಬಗೆ ಇರಲಿಲ್ಲ ಇಲ್ಲಿವರೆಗೂ ಅಂತ ಸರ್? ಯಾವುದ್ರೆ? ಅದೇ DCC ಅಧ್ಯಕ್ಷರ ಬದಲು ಅಲ್ಲ, ಇನ್ನೂ ಆಗೇ ಇರಲ್ಲ. ಅದನ್ನು ಡೆಲ್ಲಿಯಿಂದ ಅಪ್ರೂವ್ ಆಗಬೇಕಲ್ಲ. ಅದು ಕಳಿಸಿದ್ದಾರೆ ಇಲ್ಲಿಂದ. ಸುಮಾರು 6 ತಿಂಗಳಾಯ್ತು, 6 ತಿಂಗಳ ಮೇಲೆ ಆಯಿತು ಕಳಿಸಿ. ಅದಿನ್ನೂ ಆಗಿಲ್ಲ, ಆಗಬೇಕು. ನಾವು ವೇಟ್ ಮಾಡ್ತಾಯಿದ್ದೀವಿ. ಅಲ್ಲಿ ಚರ್ಚೆ ಆಗ್ತಾ ಇರೋದೇ ಬಣ ರಾಜಕೀಯದ ಗುದ್ದಾಟ ಇರೋ ಇಲ್ಲ, ಕಾರಣಕ್ಕೆ ಆಗ್ತಾ ಇದೆ ಅನ್ನೋದು. ನಮ್ದು ಒಂದೇ ಹೋಗಿಲ್ಲ. ಸುಮಾರು ಒಂದು 20 ಮೇಲೆ ಇದೆ ಚೇಂಜ್ ಮಾಡಿ. ನಮ್ದು ಒಂದೇ ಇಲ್ಲ. ಒಂದು 20 ಬದಲಾವಣೆ ಇರ್ಬೋದು ರಾಜ್ಯದಲ್ಲಿ. ಅದರಲ್ಲಿ ನಮ್ಮದು 2 ಇದ್ದಾರೆ. ಅಂದರೆ ಸಿಂಗಲ್ ಏನು ಹೋಗಿಲ್ಲ ನಮ್ಮದು. ಸೊ ಅದರಲ್ಲಿ ಯಾವುದು ಗೊಂದಲ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಗೊಂದಲ ಇಲ್ಲ. ಅಧ್ಯಕ್ಷ ಆಯ್ಕೆ ಇಲ್ಲ. ಈ ZPTP ಇಲೆಕ್ಷನ್ ಮಾಡೋ ಬಗ್ಗೆ ಏನಾದ್ರು ಚರ್ಚೆ ಆಗಿದೆ ಸರ್? ಇಲ್ಲ, ಬಂದರೆ ಮಾಡ್ತೀವಿ ಅಷ್ಟೇ. ಅದು ಬರಬೇಕಲ್ಲ. ಕೋರ್ಟ್ನಲ್ಲಿ ಮ್ಯಾಟ್ರ್ ಇದ್ದಾರೆ, ಕೋರ್ಟ್ನಲ್ಲಿ ಮ್ಯಾಟ್ರ್ ಇದೆ. ಅದು ಬಂದರೆ ಮಾಡ್ತೀವಿ. ಇಲ್ಲ ಸರ್, ಇವತ್ತು ಕ್ಯಾಬಿನೆಟ್ ಇದೆಯಲ್ಲ ಸರ್, ಅಲ್ಲಿ ಚರ್ಚೆ ಆಗ್ಬೋದು. ಅದೇ ಮೋಸ್ಟ್ಲಿ ಸಬ್ಜೆಕ್ಟ್ ಇದ್ದಂಗೆ ಕಾಣೋಲ್ಲ. ಸೊ ಕೋರ್ಟ್ನಲ್ಲಿ ಇತ್ಯರ್ಥ ಆಗೋರಿಗೆ ಅದು ಬಹುಶಃ ಏನು ಮಾಡಲಿಕ್ಕೆ ಆಗೋಲ್ಲ. ಈ ಇನ್ನೊಂದು ಸರ್, ಮೇಲ್ಮನೆ ಚುನಾವಣೆಗಳು ಬಾಕಿ ಇದೆ ಸರ್, ನಾಮನಿರ್ದೇಶನ. ಅವು ಹೇಗೆ ಸರ್, ಉತ್ತರ ಕರ್ನಾಟಕದವ್ರಿಗೆ ಹೆಚ್ಚಾಗಬೇಕು ಅನ್ನೋ ಒಂದು ಡಿಮಾಂಡ್ ಇದೆ ಸರ್, ಬೇಗ ಆಕಾಂಕ್ಷೆ. ಎಲ್ಲರಿಗೂ ಪ್ರಾತಿನಿಧ್ಯ ಕೊಡಬೇಕು. ಸಮಾಜ ವೈಸು, ಪ್ರಾಂತ ವೈಸು ಕೊಡಬೇಕಲ್ಲ ಅಷ್ಟೇ. ನೀವೇನಾದರೂ ಕೇಳಿದ್ರೆ ಸರ್, ಭಾಗದಲ್ಲಿ ಆಗೋದವ್ರಿಗೆ ಈ ಥರ? ಹಿಂದೆ ಕೇಳಿದಿಲ್ಲ, ಹಿಂದೆ ಡಿಮಾಂಡ್ ಮಾಡಿದ್ದೀವಿ. ನಾನು CM ಜೊತೆ ಚರ್ಚೆ ಮಾಡ್ತೀವಿ ಅದ್ರ ಬಗ್ಗೆ. ಪಕ್ಷಕ್ಕೆ ಅನುಕೂಲ ಆಗೋವ್ರಿಗೆ ಕೊಡ್ಬೇಕು ಅಷ್ಟೇ. ಪಕ್ಷಕ್ಕೆ ಅನುಕೂಲ ಆಗ್ಬೇಕು ಅವರಿಂದ ಅಂಥವ್ರಿಗೆ ಸಿಗ್ಬೇಕು. ಸಿಕ್ಕರೆ ಒಳ್ಳೆಯದು. ಅಲ್ಲ, ಜನವರಿಗೆ ಆಗುತ್ತೆ ಹೇಗೆ ಸರ್? ಅಂತ ಡಿಲೇ ಆಗೋಯ್ತಲ್ಲ ಸರ್, ಅಕ್ಟೋಬರ್ 3. ಅದು CM ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ನಾವು. ಕ್ಯಾಬಿನೆಟ್ನಲ್ಲಿ CM ಅವ್ರಿಗೆ ಅಧಿಕಾರ ಕೊಟ್ಟುಬಿಟ್ಟಿದ್ದೀವಿ. ಸೊ ಅದು ಯಾವಾಗ ಮಾಡ್ತಾರೋ ಇನ್ನು ಅವ್ರಿಗೆ ನಿರ್ಧಾರಕ್ಕೆ ಬಿಟ್ಟಿದ್ರೆ. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಒಂದು ನಿಮಿಷ